ಓಂ. ಇವತ್ತಿನ ವಿಶೇಷ ವಿಷಯ ಸಾವಿನ ಭಯ. ಒಂದು ವ್ಯಕ್ತಿಗೆ ಸಾವಿನ ಭಯ ಬಂತು ಅಂದ್ರೆ ಆ ಭಯವನ್ನು ಹೋಗಲಾಡಿಸುವ ಬಹಳಷ್ಟು ವಿಧಿಗಳಲ್ಲಿ ಕಾನೂನು ಸಲಹೆಯು ಒಂದು ವಿಧಿ. ಸಾವಿನ ಭಯವಿದ್ದ ಮನುಷ್ಯನಿಗೆ ಕಾನೂನು ಸಲಹೆ. ಆತನಿಗೆ ಸಾವಿನ ಭಯ ನಿಜವಾಗಿಯೂ ಹೋಯಿತೆ? ಈ ಪ್ರಶ್ನೆಯ ಅರ್ಥ ಏನಂದರೆ, ಸಾವಿನ ಭಯ ಇದ್ದಂಥ ವ್ಯಕ್ತಿ ನಿಮ್ಮಲ್ಲಿ ಬಂದು ತನ್ನ ಸಾವಿನ ಭಯವನ್ನು ಹೇಳ್ಕೊಳ್ತಾನೆ. ಆವಾಗ ನೀವು ಕೊಡುವ ಕಾನೂನು ಸಲಹೆಯಿಂದ ಅವನಿಗೆ ಸಾವಿನ ಭಯ ಹೋಯಿತೆ ಅನ್ನೋದೇ ಪ್ರಶ್ನೆ. ನನ್ನ 20 ವರ್ಷಗಳ ಎಕ್ಸ್ಪೀರಿಯನ್ಸ್ನಲ್ಲಿ, ಕಾನೂನು ಸಲಹೆಯ ಎಕ್ಸ್ಪೀರಿಯನ್ಸ್ನಲ್ಲಿ ಇಂಥ ಸನ್ನಿವೇಶಗಳು ನನಗೆ ಎದುರಾಗಿವೆ ಮತ್ತು ಕಂಡು ಬಂದಿವೆ. ಅದರಲ್ಲಿ ಒಂದನ್ನು ಇವತ್ತು ತಮ್ಮ ಮುಂದಿಡ್ತಾ ಇದ್ದೇನೆ. ಚರ್ಚೆಯಲ್ಲಿ ಬರುವಂತಹ ವ್ಯಕ್ತಿಗೆ ಸಾವಿನ ಭಯ ಇದ್ದರೆ ಅದು ಹೋಯಿತೆ ಅಂತ ನಿರ್ಣಯಿಸುವುದನ್ನು ನಾನು ನಿಮಗೆ ಬಿಡುತ್ತೇನೆ. ಒಂದು ವ್ಯಕ್ತಿ ಕಾನೂನು ಸಲಹೆಯನ್ನು ಬಯಸಿ ಬರ್ತಾನೆ. ಏನಪ್ಪ ನಿನ್ನ ಸಮಸ್ಯೆ ಅಂತ ಕೇಳ್ತೇವೆ. ಅವನು ಹೇಳ್ತಾನೆ, ನಾನು ನನ್ನ ತಂದೆಗೆ ಒಬ್ಬನೇ ಮಗ, ಅಕ್ಕ ತಂಗಿಯರು ಯಾರೂ ಇಲ್ಲ. ತಂದೆ ಮಗ. ತಂದೆ ಜೀವಂತವಾಗಿಲ್ಲ ಅಂದರೆ ತಂದೆಗೆ ಇರುವ ಸಂಪೂರ್ಣ ಆಸ್ತಿಗೆ ಈತನೇ ಒಡೆಯ. ತಂದೆಯ ಹೆಸರಿನಲ್ಲಿ 6 ಎಕರೆ ಜಮೀನಿತ್ತು. ಈತ ರೈತರ ಮಗ. ಹೀಗಾಗಿ ತಂದೆಯ ಸಾವಿನ ನಂತರ ಉತ್ತಾರನೊಳಗೆ ಇವನ ಹೆಸರು ಕುಂತ್ಕೊಂತು. ಇವನಿಗೆ ತಾಯಿನೂ ಇರಲಿಲ್ಲ. ಹೀಗಾಗಿ ಇವನೊಬ್ಬಂದ ಹೆಸರು ಉತ್ತಾರನೊಳಗೆ ಕಂಡು ಬಂತು. ಆದರೆ ಈ ತಂದೆಗೆ ಅಣ್ಣ ತಮ್ಮಂದಿರು ಇದ್ದರು. ಆ ಅಣ್ಣ ತಮ್ಮಂದಿರದ ಏನು ವಿಚಾರ, ಈ ಮಗನ ಹೆಸರಲ್ಲೇ ಇದ್ದಂಥ 6 ಎಕರೆ ಜಗಾನ ಕಬಳಿಸಬೇಕು ಅಂತ ಇವ್ರದ್ದೇನು ವಾದ. ಅದು ನಮ್ಮ ತಂದೆ ಮಾಡಿದ್ದು, ಅಂದರೆ ಈ ತಂದೆ ಮತ್ತು ಅಣ್ಣ ತಮ್ಮಂದಿರ ತಂದೆ ಅವ್ರು ಮಾಡಿದ್ದು. ಅದರ ಮೇಲೆ ನಮಗೂ ಹಕ್ಕೈತಿ, ಅದನ್ನು ನಮಗೆ ಕೊಟ್ಟು ಬಿಡುವು, ನೀವು ಒಬ್ಬನಾದಿ ನಿನ್ನ ಸಾಕ್ತೇವಲ್ಲ ಅನ್ನೋದು ಈ ಅಣ್ಣ ತಮ್ಮಂದಿರ ವಾದ. ಈತ ಸ್ವಾಭಿಮಾನಿ. ಇವರ ಕೈ ಒಳಗೆ ಆಳಾಗಿರ್ಲಿಕ್ಕೆ ಇವು ಇಚ್ಛಾ ಪಡಲಿಲ್ಲ. ಈತ ಹುಬ್ಬಳ್ಳಿ ಒಳಗೆ ಬಂದು ಒಂದೇನೋ ಸಣ್ಣ ಉದ್ಯೋಗದೊಳಗೆ ತೊಡಗಿಕೊಂಡ. ಯಾಕಂದ್ರೆ ಇವನ್ಗೆ ಊರಿನೊಳಗೆ ಇವರು ಪೀಡಿಸ್ಲಿಕ್ಕತ್ತರು. ನಮಗೆ ಹೊಲ ಬಿಟ್ಕೊಡು ಅಂಥೇಳಿ. 6 ಎಕರೆ ಹೊಲ. ಈಗ ಹೊಲದ ಬೆಲೆ ಭಾಳ ಆಗ್ಯಾವು ಗೊತ್ತಲ್ಲ. ಅಲ್ಲಿ 30 ಲಕ್ಷ ರೂಪಾಯಿಗೆ ಒಂದು ಎಕರೆ ಇದ್ದು ಅಂತ ಬಿಟ್ಕೊಡು ಅಂತಂಥೇಳಿ ಇವರು ಪೀಡಿಸ್ಲಿಕ್ಕತ್ತರು. ಪೀಡೆಗೆ ಇವನು ಬೇಸರಗೊಂಡು ಹುಬ್ಬಳ್ಳಿಗೆ ಬಂದ. ಹುಬ್ಬಳ್ಳಿ ಒಳಗೆ ಸಣ್ಣ ಉದ್ಯೋಗ ಮಾಡ್ಕೊಂತ ಜೀವಿಸ್ಲಿಕ್ಕತ್ತ. ಅದನ್ನು ಸಹ ಇವನ ಜೀವಿಕೆಯನ್ನು ಸಹ ಸಹಿಸದಾಗರು ಇವರು ಅಣ್ಣ ತಮ್ಮಂದಿರು. ಅವ್ರೇನು ಮಾಡಕತ್ತರು, ಬಂದು ಇವನ್ನ ಇಲ್ಲಿ ಹುಬ್ಬಳ್ಳಿ ಒಳಗೂ ಭೇಟಿಯಾಗಕತ್ತರು. ಅಷ್ಟೇ ಅಲ್ಲ, ಮಾಟ ಮಂತ್ರದೊಳಗೆ ನಂಬಿಕೆ ಇದ್ದಂತಹ ವ್ಯಕ್ತಿಗಳು ಈ ಮಗನ ಮೇಲೆ ಮಾಟ ಮಂತ್ರದ ಪ್ರಯೋಗವನ್ನೂ ಮಾಡಿದರು. ಈ ಮಗ ಸರಿಯಾಗಿ ಊಟ ತಿಂಡಿ ಮಾಡ್ಲಿಕ್ಕತ್ತರೂ ಸಹಿತ ಸ್ವರ್ಗಲಿಕತ್ತಿದ್ದ, ಸಾಯುವಂಗಾಗಿಬಿಟ್ಟಿದ್ದ. ಒಂದು ಸರಿ ಈ ಅಣ್ಣ ತಮ್ಮಂದಿರು ಇವನು ನೋಡಾಕಂತ ಬಂದವರು ಹುಬ್ಬಳ್ಳಿ ಒಳಗೆ ಇವನಿಗೆ ಗುರ್ತಾಗ್ಲಾರ್ದಂಗೆ ಇವನ ಆಹಾರದೊಳಗೆ ವಿಷ ಬೆರೆಸಿಟ್ಟಿದ್ರಂತ. ಅದನ್ನು ಈ ಮಗ ಸೇವಿಸಿ ದವಾಖಾನೆಗೆ ಅಡ್ಮಿಟ್ ಆಗಿ ವಾರಾನುಗಟ್ಟಲೆ ಹೆಂಗೋ ಉಳ್ಕೊಂಡ. ಇವನಿಗೆ ಆ ವಿಷಯ ಗೊತ್ತಾಗಿ ಅವಾಗಿಂದ ಅವ್ರು ಏನು ತಂದರೂ ತಿನ್ನೋದನ್ನು ಬಿಟ್ಟ. ಆದ್ರೆ ಅವ್ರು ಬರೋದು ಬಿಡಲಿಲ್ಲ. ಇವನಿಗೆ ಹೆದರಿಕೆ ಆಗಲಿಕ್ಕತ್ತು. ಅವರು ಹುಬ್ಬಳ್ಳಿ ಒಳಗೆ ಬಂದು ಕುಳಿದು ಅವನಿಗೆ ಹೆದರಿಕೆ ಆಗ್ತಿತ್ತು. ಅವನ ಮುಖ ನೋಡಿದ್ರೆ ಗಾಬರಿಯಾಗಿ ಹೊಡಿದಿತ್ತ ಮುಖ. ಆ ಟೈಪ್ ಆಗಿತ್ತು ಇವ್ನ ಮುಖ. ಅದೇ ಸ್ಥಿತಿ ಒಳಗೆ
5-6 ತಿಂಗಳ ಕಳೆದಾನ ಹುಬ್ಬಳ್ಳಿ ಒಳಗೆ. ಇವ ನಮ್ಮ ಸಂಪರ್ಕಕ್ಕೆ ಬಂದ. ಇವನಿಗೆ ನಾವು ಕೇಳಿದಾಗ ಇಷ್ಟೆಲ್ಲ ಕತೆ ಹೇಳಿದ. ಕತೆ ಹೇಳಿದ ಮೇಲೆ ಇವನಿಗೆ ಕಾನೂನು ಸಲಹೆ ಏನು ಕೊಡಬೇಕು, ಇದು ಯಾವ ಕಾನೂನಿನ ಅಂತರ್ಗತ ಬರ್ತದೆ? ಒಂದು ವ್ಯಕ್ತಿ ತನಗಾಗ್ತಾ ಇರೋ ಭಯವನ್ನು ಹೇಳ್ಕೊಂಡು ಬಂದರೆ ಅದಕ್ಕೆ ಯಾವ ಕಾನೂನು ಪುಸ್ತಕ ತೆಗಿಬೇಕು? ನಾವು ಇವನಿಂದ ಟೈಮ್ ಕೇಳ್ಕೊಂಡು ನಾವು ಫೋನ್ ಮಾಡ್ತೇವಪ್ಪ, ಆಮೇಲೆ ನೀ ಬಾ ಅಂತಂತ ಹೇಳಿದ್ವಿ. ನಮಗೂ ಗೊತ್ತಿಲ್ಲ ಯಾವಾಗ ನಮ್ಮ ತಲೆಯೊಳಗೆ ಏನು ಬರ್ತದೆ. ಇವ ಹೋದ. ಆಮೇಲೆ ಒಂದು ಫೈನ್ ಮಾರ್ನಿಂಗ್ ಏನೋ ಒಂದು ತಲೆಯೊಳಗೆ ವಿಚಾರ ಬಂತು, ಫೋನ್ ಮಾಡಿ ಕರೆಸ್ಕೊಂಡು ಈ ಮಗಗೆ ಕೇಳಿದ್ವಿ, ನಿನಗೆ ಸಾವಿನ ಭಯ ಅಷ್ಟ ಹೋದ್ರೆ ಸಾಕು, ಏನು ನಿನಗೆ ಆಸ್ತಿನ ವಶಪಡಿಸಿಕೊಳ್ಳೋ ಇಚ್ಛೆ ಆಯಿತು ಅಂತಂತೇಳಿ ಕೇಳಿದ್ವಿ. ಇವನ ಮಗ ಏನಂದ, ನಾ ಈಗಿರೋ ಸ್ಥಿತಿ ಒಳಗೆ ನನಗೆ ಆಸ್ತಿ ಒಟ್ಟ ಬೇಡಾಗೈತ್ರಿ. ಆಸ್ತಿ ಇರೋದ್ರಿಂದನೂ ನನಗೆ ಸಾವಿನ ಭಯ ಬೆನ್ನತ್ತೈತಿ. ನನಗೆ ಸಾವಿನ ಭಯ ಹೋದ್ರೆ ಸಾಕಾಗೈತಿ, ಆಸ್ತಿ ನನಗೆ ಬೇಕಾಗೇ ಇಲ್ಲ. ಹಂಗಂದ್ರೆ ನಿಮಗೆ ಸಾವಿನ ಭಯ ಅಂತೂ 100% ಹೋಗ್ತೈತಿ. ಭಯ ಹೋದ್ಮೇಲೆ ನಿನಗೆ ಆಸ್ತಿ ವಶಪಡಿಸ್ಕೋಬೇಕು ಅಂತ ಏನಾರ ಇಚ್ಛಾಪಟ್ರೆ ಅದನ್ನು ವಶಪಡಿಸಿಕೊಳ್ಳಿಕ್ಕೆ ನಿನಗೆ ದಾರಿನೂ ಉಳಿತೈತಿ. ಅದಕ್ಕಾಗಿ ನೀವು ಒಂದು ಸ್ವಲ್ಪ ಧೈರ್ಯಶಾಲಿ ಆಗಬೇಕಾಗ್ತೈತಿ ಮುಂದೆ. ಆದರೆ ಈಗ ಸದ್ಯ ಅಂತೂ ಸಾವಿನ ಭಯ ತಕ್ಷಣಕ್ಕೆ ಹೋಗ್ತೈತಿ. ಆ ಥರ ನಾವು ನಿಮಗೆ ಸಲಹೆ ಕೊಡ್ತೀವಿ ಅಂತ ಹೇಳಿದ್ವಿ. ಆಯ್ತು ರೀ, ಭಾಳ ಪುಣ್ಯ ಬರ್ತೈತಿ ಅಂತ ಹೇಳ್ದ. ನಾವೇನು ಹೇಳಿದ್ವಿ, ನಿನ್ನ ಹೆಸರಲ್ಲೇ ಇದ್ದಂಥ ಆಸ್ತಿಯ ಇತ್ತೀಚಿನ ಉತ್ತಾರ ತಗೊಂಡು ಬಾ. ಆ ಆಸ್ತಿಯನ್ನು ಅಂದರೆ ಸಂಪೂರ್ಣ ಹೊಲವನ್ನು ನಿನಗೆ ಯಾವ ಸಂಸ್ಥಾದ ಮೇಲೆ ಆಸ್ಥೆ ಇದನೋ, ಅಂದ್ರೆ ವಿಶ್ವಾಸ ಅನ್ರಿ, ಶ್ರದ್ಧೆ ಅನ್ರಿ ಅದನೋ, ನನ್ನ ಈ ಆಸ್ತಿ ನನ್ನ ಮೃತ್ಯುವಿನ ನಂತರ ಇಂತಹ ಸಂಸ್ಥಾಕ್ಕೆ ಹೋಗಬೇಕು ಅಂಥೇಳಿ ಮೃತ್ಯು ಪತ್ರವನ್ನು ಬರೆದಿಟ್ಬಿಡು. ನೀವು ಮೃತ್ಯು ಪತ್ರವನ್ನು ಬರೆದಿಟ್ಟು ಆ ಮೃತ್ಯು ಪತ್ರದ 2 ಸರ್ಟಿಫೈಡ್ ಕಾಪೀಸ್ ನಮಗೆ ತಂದು ಕೊಡು. ನಾವು ನಿನಗೆ ಎಲ್ಲೆಲ್ಲಿ ಪೋಸ್ಟ್ ಮಾಡಬೇಕು ಅಂತ ಹೇಳ್ತೇವೆ ಅಂತ ಹೇಳಿದ್ವಿ. ನೀವು ಮೃತ್ಯು ಪತ್ರ ಬರೆದು ಬಿಡ್ರಿ ಅಂದ. ಆಯ್ತು, ಅದು ಜವಾಬ್ದಾರಿ ನಾವು ತೊಗೊಂಡ್ವಿ. ಮೃತ್ಯು ಪತ್ರ ಬರೆದ್ವಿ, ಅವನಿಗೆ ಓದಲಿಕ್ಕೆ ಕೊಟ್ವಿ. ಸ್ವಲ್ಪ ಡಿಸ್ಕಷನ್ ಮೇಲೆ ತಿದ್ದುಪಡಿಗಳೊಂದಿಗೆ ಫೈನಲ್ ಮಾಡಿದ್ವಿ. ಅವನಿಗೆ ಇಚ್ಛಾ ಇದ್ದಂಥ ಒಂದು ಸಂಸ್ಥಾ ಮೇಲೆ ನನ್ನ ಸಾವಿನ ನಂತರ ನನ್ನ ಸಂಪೂರ್ಣ ಆಸ್ತಿ ಇಂಥ ಸಂಸ್ಥಾಕ್ಕೆ ಹೋಗಬೇಕು ಅಂತಂಥೇಳಿ ಮೃತ್ಯುಪತ್ರ ಬರೆದ್ವಿ. 2 ಸಾಕ್ಷಿ ಸಹಿ ಹಾಕಿಸಿದ್ವಿ. ಸಹಿ ಹಾಕಿಸಿ ಅದರದ್ದು 2 ಸರ್ಟಿಫೈಡ್ ಕಾಪಿ ತೊಗೊಂಡ್ವಿ. ಒಂದು ಸರ್ಟಿಫೈಡ್ ಕಾಪಿನ ಈ ಅಣ್ತಂಬ್ರದಲ್ಲ, ಈ ಅಣ್ತಂಬ್ರಿಗೆ ಅಡ್ರೆಸ್ಗೆ ರಿಜಿಸ್ಟರ್ಡ್ ಪೋಸ್ಟ್ ಮಾಡಿದ್ವಿ. ಇನ್ನೊಂದು ಸರ್ಟಿಫೈಡ್ ಕಾಪಿನ DC ಆಫೀಸ್ಗೆ ರಿಜಿಸ್ಟರ್ಡ್ ಪೋಸ್ಟ್ ಮಾಡಿದ್ವಿ. ಆಮೇಲೆ ಈ ಮಗಗೆ ಹೇಳಿದ್ವಿ, ಇನ್ಮೇಲೆ ನಿನಗೆ ಸಾವಿನ ಭಯ ಹೋಗ್ತೈತಿ, ನೀನು ನಿಶ್ಚಿಂತಿರಬಹುದು ಅಂತ ಹೇಳಿದ್ವಿ. ಹೌದ್ರಾ ಅಂತಂದ. ಹೌದು, ಹೋಗ್ತೈತಿ. ಇವನು ರಿಜಿಸ್ಟರ್ ಪೋಸ್ಟ್ ಮಾಡಿದ್ದು ರಸೀಟ್ ತಂದು ನಮಗೆ ತೋರಿಸಿದ. ಇನ್ನು ಎಕ್ನಾಲಜ್ಮೆಂಟ್ ಬರ್ತಾವು, ಅವನು ತಂದು ತೋರಿಸು ಅಂತ ಹೇಳಿದ್ವಿ. ಎಕ್ನಾಲಜ್ಮೆಂಟ್ನು ಬಂದವು, ಅದನ್ನು ತಂದು ತೋರಿಸಿದ. ಅದಾಗಿ 1 ವಾರ ಹೊತ್ತು, 2 ವಾರ ಹೊತ್ತು ಈ ಅಣ್ತಂಬರು ಇವನ ಕಡೆ ಬರಲೇ ಇಲ್ಲ. ಬೆಟ್ಟಾಗಕ್ಕೆ ಬರ್ತಿದ್ರಲ್ಲ ಅವಾಗ ಅವರು, ವಾರಕ್ಕೊಮ್ಮೆ 4 ದಿನಕ್ಕೊಮ್ಮೆ ಹಿಂಗೆ. ಇವ್ರ ಅಣ್ತಂಬ್ರು ಇವನು ಬೆಟ್ಟಾಗಕ್ಕೆ ಬರಲಿಲ್ಲ. ಈ ವಿಷಯ ಹೇಗೆ ಕೆಲಸ ಮಾಡಿತು ಅಂದರೆ, ನಾವು ಮೃತ್ಯು ಪತ್ರದ ನಕಲುಗಳನ್ನು, ಸರ್ಟಿಫೈಡ್ ಕಾಪೀಸ್ಗಳನ್ನು ಯಾರು ಹೆದರಿಸ್ತಿದ್ರೋ ಅವ್ರಿಗೆ ರಿಜಿಸ್ಟರ್ಡ್ ಪೋಸ್ಟ್ ಮೂಲಕ ಕಳಿಸಿದಾಗ ಅದನ್ನು ಓದಿದ ಮೇಲೆ ಅವರಿಗೆ ಏನು ಅನ್ನಿಸ್ತು, ಇವನು ಕೊಂದ್ರೂ ಸಹಿತ ಆಸ್ತಿ ಅವ್ರಿಗೆ ಸಿಗೋದಿಲ್ಲ ಅನ್ನೋದು ಅವ್ರಿಗೆ ಖಾತ್ರಿ ಆಯಿತು.
ಯಾಕಂದ್ರೆ ಅದರೊಳಗೆ ನಾವು ಸ್ಪಷ್ಟವಾಗಿ ಬರೆದಿದ್ವಿ ನನ್ನ ಸಾವಿನ ನಂತರ ಆಸ್ತಿ ಯಾರಿಗೆ ಹೋಗ್ಬೇಕು ಅಂಥೇಳಿ. ಆಮೇಲೆ ಅದರದ್ದು ಒಂದು ಕಾಪಿ ಡಿ ಸಿ ಆಫೀಸಿಗೆ ಕಳಿಸೀವಿ ಅಂತಲೂ ಕೆಳಗೆ ಬರೆದು ಬಿಟ್ಟಿದ್ವಿ, ಕಾಪಿ ಟು ಡಿ ಸಿ. ಹೀಗಾಗಿ ಅವ್ರಿಗೆ ಇವನು ಕೊಲ್ಲೋದ್ರಿಂದ ಏನೂ ಫಾಯ್ದೆ ಇಲ್ಲ ಅನ್ನೋದು ಖಾತ್ರಿ ಆಗಿಬಿಡ್ತು. ಅಷ್ಟೇ ಅಲ್ಲ, ಇವತ್ತಕ್ಕೊಂದ್ರೆ ಅದು ಆಸ್ತಿ ಅವ್ರನ್ನ ಕೈ ಬಿಟ್ಟು ಹೋಗ್ಬಿಡ್ತದೆ. ಅದು ಯಾರಿಗೆ ಕೊಟ್ಟೇವಿ ಅವ್ರು ಬಂದು ತೊಗೊಂಡು ಹೋಗ್ಬಿಡ್ತಾರೆ. ಅದಂತೂ ಸಂಸ್ಥೆ, ಅದು ಇವ್ರಿಗೆ ಹೆದರೋ ಪ್ರಶ್ನೆ ಬರೋಲ್ಲ. ಹೀಗಾಗಿ ಅವನಿಗೆ ಸಾವಿನ ಭಯ ಹೋತು. ಇವನನ್ನು ಕೊಲ್ಲಬೇಕು ಅನ್ನೋ ಇಚ್ಛೆ ಅವರಲ್ಲಿ ಉಳಿಯದಾಯಿತು. ಹೀಗಾಗಿ ಇವನ ಸಾವಿನ ಭಯ ಹೋಯಿತು. ಅವ ಒಂದು 2-3 ತಿಂಗಳು ಬಿಟ್ಟು 2-3 ತಿಂಗಳು ನೀವು ಬರಲಿಲ್ಲ ಅಂದ್ಕೊಳ್ಳಿ, ನಾವು ಎಲ್ಲಿ ಸತ್ತ ಹೋಗೋದು ಅಂತ ವಿಚಾರ ಮಾಡಕತ್ತಿದ್ವಿ. ಬಂದ ಇವ 2-3 ತಿಂಗಳಾದಮೇಲೆ. ಅವಾಗ ಬಂದಾಗ ಅವನ ಮುಖ, ಮೊದಲಿನ ಅವನ ಮುಖ, ಇವತ್ತಿನ ಅವನ ಮುಖ ಅಜಗಜಾಂತರ. ಇವತ್ತಿನ ಮುಖದಲ್ಲಿ ಕಳೆ ಇತ್ತು, ಜೀವಿಸುವ ಇಚ್ಛೆ ಇತ್ತು, ನಗುವಿತ್ತು, ಮತ್ತು ದೈಹಿಕವಾಗಿ ಸ್ವಲ್ಪ ಮಟ್ಟಿಗೆ ದಷ್ಟಪುಷ್ಟನಾಗಿದ್ದ. ನಮಗೆ ಖಾತ್ರಿ ಆಯ್ತು ಇವನಿಗೆ ಸಾವಿನ ಭಯ ಹೋಗೈತಿ ಅಂಥೇಳಿ. ಕೇಳಿದ್ವಿ, ಈಗ ಹೆಂಗಪ್ಪ ಅಂಥೇಳಿ ಹೇಳಿದ. ಸರ ಭಾಳ ಆರಾಮದೇನಿ ರೀ, ಸಂಪೂರ್ಣ ಆರಾಮದೇನಿ. ಈಗ ನನ್ನ ಉದ್ಯೋಗಗಳು ಸಂಪೂರ್ಣವಾಗಿ ತೊಡಗಿಕೊಂಡೇನಿ. ಇಲ್ಲೇ ಹುಬ್ಬಳ್ಳಿ ಒಳಗನ ಉದ್ಯೋಗ ಮಾಡ್ಕೊತ ನಾ ಇದ್ದು ಬಿಡ್ತೀನಿ. ಮತ್ತು ನಂದು ಈಗ ಉತ್ಪನ್ನನೂ ಹೆಚ್ಚಿಗೆ ಆಗ್ಯದ, ಮೊದಲೇಕಿನ್ಕಿನ್ನ ಡಬಲ್ ಆಗ್ಯದ. ನನಗೆ ಭಾಳ ಆನಂದ ಆಗ್ಲಿಕ್ಕತ್ತ. ಈಗ ಉಲ್ಟಾ ಮನೆ ಮಾಡಬೇಕು, ಮದುವೆ ಆಗ್ಬೇಕು ಅನ್ನೋ ಇಚ್ಛಾ ಬರ್ಲಿಕ್ಕತ್ತದ. ಚಲೋ ಅನಿಸ್ಲಿಕ್ಕತ್ತದ ಜೀವನ ಅಂತಂತ ಹೇಳ್ದ. ನಮಗೂ ಭಾಳ ಆನಂದ. ಇಂತಹ ಒಂದು ಸನ್ನಿವೇಶ ಕೇಳುವುದರಿಂದ ನಿಮಗೂ ಏನಾದರೂ ನಿಮ್ಮ ಜೀವನದಲ್ಲಿ ಉಪಯೋಗ ಆದರೆ, ನಿಮ್ಮ ಅಕ್ಕಪಕ್ಕದವರಿಗೆ, ನಿಮ್ಮ ಸ್ನೇಹಿತರಿಗೆ, ನಿಮ್ಮ ಸಂಬಂಧಿಗಳಿಗೆ ಉಪಯೋಗ ಆದರೆ ನಮಗೂ ಆನಂದ ಆಗ್ತೈತಿ. ಅಂತೂ ಕಾನೂನು ಸಲಹೆಯಲ್ಲಿಯೂ ಶಕ್ತಿ ಇದೆ ಅನ್ನುವುದನ್ನು ಈ ಕಥೆ ಖಂಡಿತವಾಗಿಯೂ ತೋರಿಸುತ್ತೆ. ಇಂಥ ವಿಷಯಗಳನ್ನು ತಿಳಿಯುವುದರಿಂದ ನಿಮಗೂ ಸ್ವಲ್ಪ ಕಾನೂನಿನಲ್ಲಿ ಭರವಸೆನೂ ಬರುತ್ತೆ, ತಿಳುವಳಿಕೆನೂ ಬರುತ್ತೆ. ಅಂತೂ ಇವತ್ತಿನ ಚರ್ಚೆಗೆ ವಿರಾಮವನ್ನು ಹೇಳೋಣ. ಓಂ.